TV9 ಯಾರ ಹೊರಗಡೆ ಇಟ್ಕೊಂಡಾನಲ್ಲ TV9 ಅಲ್ಲಿದ ನೋಡ ಪಾಪ TV9 ಇಲ್ಲೆಲ್ಲ ಇದ್ನಪ್ಪ ಇಲ್ಲಿ ಪಾಪಲ್ಲ ಅಂತಾರ. ಕೇಳೋಣ. ಈಗ ನಿನ್ನೆ ಒಂದು 25 ಜನ MLA ಸೇರಿದ್ರಿ, ಏನಣ್ಣ ನಿಮ್ಮ ಅಜೆಂಡಾ ಪ್ರಮುಖವಾದದ್ದು? ಏನೂ ಇಲ್ಲ, ನಾವೊಂದು ಸಮಾನ ಮನಸ್ಕರ ಇರುವಂಥ ಒಂದಿಷ್ಟು ಹಿರಿಯ ಶಾಸಕರುಗಳಲ್ಲೂ ನಾವು ಸೇರಿದ್ದೀವಿ. ನಮ್ಮ ಉದ್ದೇಶ ಏನಂದರೆ ರಾಜ್ಯ ಸರ್ಕಾರ 28ಕ್ಕೂ ಸಹ ನಮ್ಮ ಸರ್ಕಾರ ಮುಂದಾಗಿ ಬರಬೇಕು ಅನ್ನೋ ಉದ್ದೇಶದಲ್ಲಿ ಗೊಂದಲಗಳು ಸೃಷ್ಟಿಯಾಗಬಾರ್ದು ಅನ್ನೋ ಇದರಲ್ಲಿ. ಹಾಗೆ ನಾವು ಸಹ ಸುಮಾರು 3 ಸರಿ 4 ಸರಿ 5 ಸರಿ ಗೆದ್ದಿರುವಂಥ ಸೀನಿಯರ್ಗಳಿರೋದ್ರಿಂದ ನಮಗೂ ಸಹ ಮಂತ್ರಿ ಸ್ಥಾನವನ್ನು ಕಲ್ಪಿಸಿಕೊಡ್ಬೇಕು ಅನ್ನೋದು ನಮ್ಮೆಲ್ಲರೂ ಚರ್ಚೆ ಮಾಡಿದ್ದೀವಿ. ನಾವು ಚರ್ಚೆ ಸುಮಾರು 27 ಜನ 28 ಜನ ಇದ್ದೀವಿ. ಎಲ್ಲರೂ ಸೇರಿ ಒಂದೇ ಚರ್ಚೆ, ನಾವು ಬೇರೆ ಏನು ಕೇಳಲಿಲ್ಲ. ನಮಗೂ ಒಂದು ಅವಕಾಶ ನಾವು ಮಾಡಿಕೊಡ್ಬೇಕು, ಯಾಕಂದರೆ ಇಷ್ಟು ದಿನ ಮಾಡಿದ್ದೀರಿ, ಮತ್ತೊಂದು ಹೊಸೊಬ್ಬರಿಗೆ ಅವಕಾಶ ಮಾಡಿಕೊಡಿ, ಸೀನಿಯರ್ ಇರುವಂಥ 7-8 ಜನ ಇರಲಿ, ಬಾಕಿಯವ್ರಿಗೆಲ್ಲ ಅವಕಾಶ ಮಾಡಿಕೊಡ್ಬೇಕು ಅನ್ನೋ ರೀತಿಯಲ್ಲಿ ನಾವೆಲ್ಲರೂ ಸೇರಿ ನಿನ್ನೆ ಕೂತು ಚರ್ಚೆ ಮಾಡಿದ್ವಿ. ಬೋರಿಂಗು ಏನು ಕ್ಲಬ್ಬಲ್ಲಿ ಸೇರಿಕೊಂಡು ನಾವೆಲ್ಲ ಚರ್ಚೆ ಮಾಡಿದ್ವಿ. ರೀಶಫಲ್ ಆಗಬೇಕು ಅಂತ ಹೇಳಿದ್ದೀವಿ ನಾವು. ಅಲ್ಲ, ಎಷ್ಟು ಜನ ಅಂತ ಬಂದಂಥವ್ರು ಎಲ್ಲರೂ ನಾವು ಮಂತ್ರಿ ಆಕಾಂಕ್ಷಿ ಅಂತ ಏನು ಹೇಳಲಿಲ್ಲ. ನಮ್ಮಲ್ಲಿ ಯಾರಿಗಾರು ಆಗಲಿ, ಒಟ್ಟಲ್ಲಿ ಚೇಂಜ್ ಆಗಬೇಕು, ಬದಲಾವಣೆ ಆಗಬೇಕು, ಹೊಸ ಇದನ್ನು ತಗೊಂಡು ಮುಂದಿನ ಚುನಾವಣೆಗೆ ಹೋಗಬೇಕು ಅನ್ನೋ ಉದ್ದೇಶದಿಂದ ನಾವೆಲ್ಲರೂ ಒಂದು ಮುಕ್ತವಾಗಿ ಚರ್ಚೆ ಮಾಡಿದ್ದೀವಿ. ಇದನ್ನು ನಾವು ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳ ಭೇಟಿಯಾಗಿ ಹೈಕಮಾಂಡಿಗೆ ಹೋಗ್ಬೇಕನ್ನೋದು ನಾವು ತೀರ್ಮಾನ ಮಾಡಿದ್ದೀವಿ. ಅದೆಲ್ಲ ನಮ್ಗೆ ಸಂಬಂಧ ಇಲ್ಲ. ನೀವು 1-2 ಬಗ್ಗೆ ನಾವು ಕೇಳಲ್ಲ. ನಮ್ಮ ಈ ಒಂದು ಏನಿದೆ ರೀಶಫಲ್ ಆಗಬೇಕು ಅನ್ನೋದೇ ನಮ್ಮದೊಂದು ಎಲ್ಲರೂ ಚರ್ಚೆ ಆಗಿದೆ. ಇನ್ನೂ 7-8 ಜನ ಬರ್ತೀನಿ ಅಂತ ಹೇಳಿದ್ದಾರೆ. ಎಲ್ಲರೂ ಸೇರಿ ನಾವು ನಾಡ್ದು ಡೆಲ್ಲಿ ಹೋಗ್ಬೇಕಂತ ತೀರ್ಮಾನ. 2.5 ವರ್ಷಕ್ಕೆ ರೀಶಫಲ್ ಆಗಬೇಕಾಗಿತ್ತು, ಆದರೆ ಈಗ ಆಗಿಲ್ಲ. ಅದು ನಿಮ್ಮ ಅಸಮಾಧಾನದ ಕಟ್ಟೆ ಹೊಡೆದಿದೆಯಾ ಈಗ? ಇಲ್ಲ, ಕಟ್ಟೆ ಅಸಮಾಧಾನ ಕಟ್ಟೆ ಅಂತಲೇ ಇಲ್ಲ. ನಾವು ಒಂದು ಹಕ್ಕನ್ನು ಕೇಳಲಿಕ್ಕೆ ಅವಕಾಶ ಇದೆ, ಮುಕ್ತವಾಗಿ ಮಾತಾಡೋ ಅವಕಾಶ ಇದೆ. ಇದು ಭಿನ್ನಮತ ಅಲ್ಲ. ಇದು ನಾವು ಯಾವುದೇ ಭಿನ್ನಮತ ಮಾಡೋದು, ಪಕ್ಷದಕ್ಕೆ ಆಗಿ ತೊಂದರೆ ಕೊಡುವಂಥದ್ದು, ಪಕ್ಷದ ವಿರೋಧವಾಗಿ ಮಾತಾಡೋದಲ್ಲ. ಇದು ನಮ್ಮ ಹಕ್ಕುಗಳಿಗೆ ನಾವೆಲ್ಲ ಚರ್ಚೆ ಮಾಡಿದ್ವಿ. ಈ ಥರ ಇದೆ, ನಮಗೊಂದು ಅವಕಾಶಗಳನ್ನು ಮಾಡಿಕೊಡ್ಬೇಕಂತ. ಬಂದಂಥವ್ರು ನಾವು ಮಂತ್ರಿ ಆಗ್ಬೇಕಂತ ಯಾರೂ ಹೇಳಿಲ್ಲ. ನಮ್ಮಲ್ಲಿ ಯಾರು ಮಂತ್ರಿ ಆಗಿರಿ, ಆದರೆ ಇದನ್ನು ಚೇಂಜ್ ಆಗುವಂಥದ್ದಾಗಬೇಕು, ರೀಶಫಲ್ ಆಗಬೇಕು ಅಂತ ಕೇಳಿದ್ದಾರೆ. ಈಗಿರುವ ಬಹುತೇಕ ಮಂತ್ರಿಗಳ ಮೇಲೆ ತಮ್ಮೆಲ್ಲರ ಅಸಮಾಧಾನ ಇದೆ ಅನ್ನೋ ಒಂದು ಮಾತುಗಳು ಕೂಡ ಕೇಳ್ಪಡ್ತಾ ಇದೆ ಸರ್. ಅದೆಲ್ಲ ನಾನು ಹೇಳಲಿಕ್ಕೆ ಹೋಗೋದಿಲ್ಲ, ಅಸಮಾಧಾನ ಬಗ್ಗೆ ನಾನು ಹೇಳಕ್ಕೆ ಹೋಗೋದಿಲ್ಲ. ನೀವು ಕೆಲವರನ್ನ ಅದೆಲ್ಲ ಮೊನ್ನೆ ಚರ್ಚೆ ಮಾಡಿದ್ದಾರೆ, ಮೊನ್ನೆ ಇದರಲ್ಲೆಲ್ಲ ಮಾಡಿದ್ದಾರೆ, ಚರ್ಚೆ ಮಾಡಿದ್ದಾರೆ, CLPಯಲ್ಲಿ ಮಾಡಿದ್ದಾರೆ. ಅದ್ರ ಬಗ್ಗೆ ನಾನು ಹೇಳಕ್ಕೆ ಹೋಗೋದಿಲ್ಲ. ಸಮಾನ ಮನಸ್ಕರಿರುವಂಥ ನಾವೊಂದಿಷ್ಟು ಜನ ಇವತ್ತು ರೀಶಫಲ್ ಆಗಬೇಕು ಅನ್ನೋದನ್ನ ನಾವು ಕೇಳಿದ್ದೀವಿ. ಡೆಲ್ಲಿಗೆ ಸೋಮವಾರ ನೈಟ್ ಹೋಗ್ಬೇಕಂತ ತೀರ್ಮಾನ ಮಾಡಿದ್ದೀವಿ. ಈಗ ಸರ್, ಈಗ ಅಧಿಕಾರ ಹಂಚಿಕೆ ಮತ್ತೆ ಪ್ರಮುಖವಾಗಿ ನಾಯಕತ್ವ ಏನಂತ ನನಗೆ ಗೊತ್ತಿಲ್ಲ. ನಮ್ಮದು ಉದ್ದೇಶ ಅಷ್ಟೇ, ರೀಶಫಲ್ ಆಗಬೇಕು. 2.5 ವರ್ಷ ಆಯಿತು, 2.25 ಆಗ್ತಾ ಬಂತು, ಇನ್ನು ಯಾವಾಗ ಮಾಡ್ತೀರಿ ಅನ್ನೋದೇ ನಮ್ಮದೊಂದು ಪ್ರಶ್ನೆ. ಹಾಗಾಗಿ ಹೊಸ ಮುಖಗಳಿಗೆ ಅವಕಾಶ ಕೊಡಬೇಕು, ಕೆಲವರಿಗೆ ಕೆಲವು ಜಿಲ್ಲೆಗಳಿಗೆ ಆದ್ಯತೆ ಇಲ್ಲ, ಆದ್ಯತೆ ಕೊಡಬೇಕು ಅಂತ ಮಾತನ್ನು ಇವತ್ತು ನಾವು ನಿನ್ನೆ ಚರ್ಚೆ ಡೆಲ್ಲಿ ಎಲ್ಲರೂ ಭೇಟಿ ಮಾಡ್ತೀವಿ. ಡೆಲ್ಲಿಗೆ ರಾಜ್ಯ ನಮ್ಮ ಕೇಂದ್ರದ ನಾಯಕರಲ್ಲಿ ಇರುವಂಥ ರಾಷ್ಟ್ರೀಯ ನಾಯಕರಿಂದ ಹಿಡಿದು ಸಂಪೂರ್ಣ ಎಲ್ಲ ಮುಖಂಡರುಗಳನ್ನು ಭೇಟಿ ಮಾಡ್ತೀವಿ. ಅಲ್ಲ ಪಾಪ, ಅವ್ರ ಹಕ್ಕುಗಳಿಗೆ ನಾವು ಬೇಡ ಅನ್ನೋದಲ್ಲ. ಅವರು ಯಾರು ಬೇಕಾದ್ರೂ ಕೇಳ್ಕೊಬೋದು, ಕೊಡೋದು ಬಿಡೋದು ನಮ್ಮ ರಾಜ್ಯ ಸರ್ಕಾರ, ಕೇಂದ್ರ ನಾಯಕರು. ಹೌದು, ನಮಗೆ ಕೊಡಬೇಕಂತ ನಾವು ಕೇಳ್ತಾ ಇದ್ದೀವಿ. ಯಾಕೆ ನೀವು ಕೊಡ್ತಾ ಇಲ್ಲ, ಯಾಕೆ 2.5 ವರ್ಷ ಆಯಿತು, 2.25 ವರ್ಷ ಆಗ್ತಾ ಬಂತು, ಇನ್ನು ಯಾವಾಗ ಕೊಡ್ತೀರಿ ಅಂತ ನಾವು ಪ್ರಶ್ನೆಗಳನ್ನು ನಾವು ಕೇಳ್ಕೊಂಡಿದ್ವಿ. ಅದನ್ನು ಇಡ್ತೀವಿ, ಮುಂದಿಡ್ತೀವಿ. ಸರ್, ಈಗಿರುವ ಮಂತ್ರಿಗಳ ನೇತೃತ್ವದಲ್ಲಿ ಏನಾದರೂ ಎಲೆಕ್ಷನ್ಗೆ ಹೋದ್ರೆ ಸ್ಥಳೀಯ ಸಂಸ್ಥೆಗಳ ಎಲೆಕ್ಷನ್ ಕೂಡ ಗೆಲ್ಲೋಕ್ಕಾಗಲ್ಲ ಅನ್ನೋ ಒಂದು ವರದಿಗಳು ಬರ್ತಾ ಇದೆಯಾ? ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ, ಅದೆಲ್ಲ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ನಮ್ಮ ಸರ್ಕಾರ ಗಟ್ಟಿ ಇದೆ, ಬಡ್ಜೆಟ್ಟು ಗಟ್ಟಿ ಮಾಡಿದ್ದಾರೆ. ಮಾನ್ಯ ಮುಖ್ಯಮಂತ್ರಿ ಕೊಟ್ಟಂಥ ಬಡ್ಜೆಟಲ್ಲಿ ತುಂಬ ಚೆನ್ನಾಗಿದೆ. ಅದನ್ನು ಆಧಾರವಿಟ್ಕೊಂಡು ಮುಂದಿನ ಚುನಾವಣೆಗೆ ಹೋಗ್ಬೋದು ಅನ್ನೋದು ನಮ್ಮ ಒಂದು ಭರವಸೆ ಇದೆ. ನನಗೆ ಗೊತ್ತಿಲ್ಲಪ್ಪ. ನಾವು ನಿನ್ನೆ ಮುಕ್ತವಾಗಿ ಒಂದು 27-28 ಜನ ಸೇರಿ ಚರ್ಚೆ ಮಾಡಿದ್ದೀವಿ. ಅದರ ಬಗ್ಗೆ ನಾವು ಬೇರೆ ಏನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ರೀಶಫಲ್ ಆಗಬೇಕು ಅಷ್ಟೇ, ನಮ್ಗೆ ಬೇರೆ ಏನು ನಾವು ಕೇಳೋದಿಲ್ಲ. ಹೊಸ ಮುಖಗಳಿಗೆ ಆದ್ಯತೆ ಕೊಡ್ರಿ ಅಷ್ಟೇ. ಆಮೇಲೆ ನೀವು CM ಅವರು ಒಳ್ಳೆ ಬಜೆಟ್ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ರಿ, ಬಟ್ ಇಕ್ಬಾಲ್ ಹುಸೇನ್ ಅವರು ಬಜೆಟ್ ನಮಗೆ ತೃಪ್ತಿ ತಂದಿಲ್ಲ, ಅದು ಕಾಪಿ ಪೇಸ್ಟ್ ಬಜೆಟ್ ಅಂತ ಗಂಭೀರವಾದಂತ ಆರೋಪ ಮಾಡಿದ್ದಾರೆ. ನೋಡ್ರಿ, ಶಾಸಕರು 5 ಬೆರಳು ಒಂದೇ ಥರ ಇರಲ್ಲ, ಕೆಲವ್ರಿಗೆ ಇರ್ತಾರೆ, ಆ ಥರ ಇರ್ಬೋದು. ನಮ್ಮಲ್ಲಂತೂ ನಾವೆಲ್ಲರೂ ಸರಿ ಇದ್ದೀವಿ. 99% ಹೇಳ್ತಾ ಇದ್ದೀವಿ. ರಾಜ್ಯದ ಬಡ್ಜೆಟ್ಟು ನಾವು ಇವತ್ತು ನಮ್ಮೆಲ್ಲ 99% MLAಗಳು
ಹೇಳ್ತಾ ಇದ್ದೀವಿ. ಎಲ್ಲ 100% ಓಕೆ ಇದೆ. ಸರ್, ಸಚಿವ ಸ್ಥಾನಕ್ಕಾಗಿ